ಜಯದೇವ ಅಂಡರ್ ಪಾಸ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ನೀರು ನಿಂತಿರುವಂತಹ ಪ್ರಕರಣ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಥಳಕ್ಕೆ ಹೋದ್ರು. ಒಂದು ಸ್ಥಿತಿಗತಿಯನ್ನು ವೀಕ್ಷಣೆ ಮಾಡಿದ್ದಾರೆ. ಜನ ಬೆಳಗ್ಗೆ ಅಂತೂ ಹೈರಾಣಾಗ್ಬಿಟ್ರು. ಈ ರಸ್ತೆ ಈ ರೀತಿ ಆಗಿರೋದ್ರಿಂದಾಗಿ ಕೆಟ್ಟು ನಿಂತ 10ಕ್ಕೂ ಹೆಚ್ಚು ಬೈಕ್ಗಳ ಸವಾರರು ತಳ್ಕೊಂಡೇ ಹೋಗಬೇಕಾದಂತಹ ಪರಿಸ್ಥಿತಿ. ಬನ್ನೇರುಘಟ್ಟ ರಸ್ತೆ ಕಂಪ್ಲೀಟ್ ಜಾಮ್ ಆಗೋಗಿತ್ತು. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ದೌಡಾಯಿಸಿ ನಂತರ ನೀರು ತೆರವು ಕಾರ್ಯವನ್ನು ಆರಂಭಿಸಿದರು. पूरा नहीं सर, only 600 मीटर। ತಡರಾತ್ರಿ ಸುರಿದ ಮಳೆ ಎಫೆಕ್ಟ್ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಗಮನಿಸ್ತಾ ಇದ್ರಿ ಸದ್ಯ ನಾನು ಜಯದೇವ ಆಸ್ಪತ್ರೆ ಅಂಡರ್ ಪಾಸ್ ಏನಿದೆ, ಅಂಡರ್ ಪಾಸ್ ನ ಕೆಳಭಾಗದ ದೃಶ್ಯಾವಳಿಗಳನ್ನ ನಿಮಗೆ ಅಂಡರ್ ಪಾಸ್ ನ ದೃಶ್ಯಾವಳಿಗಳನ್ನ ನಾನು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಕಂಪ್ಲೀಟ್ ಆಗಿ ನೀರು ತುಂಬೋಗಿದೆ. ನೀರು ತುಂಬಿರುವಂತಹ ಪರಿಣಾಮವಾಗಿ ವಾಹನ ಸವಾರರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಬನ್ನೇರುಘಟ್ಟ ಮುಖ್ಯ ರಸ್ತೆ ಕಳೆದ 2-3 ಗಂಟೆಯಿಂದಲೂ ಕೂಡ ದೊಡ್ಡ ಮಟ್ಟದ ಟ್ರಾಫಿಕ್ ಅನ್ನ ಈ ಭಾಗದ ಜನ ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಪೀಕ್ ಅವರ್ಸ್ ಇದೆ. ಸೋಮವಾರ ವಾರದ ಆರಂಭದ ದಿನ ಕೆಲಸಕ್ಕೆ ಹೋಗುವಂತವ್ರು, ಮನೆಯಿಂದ ಹೊರಟಂತವ್ರು ಈ ಟ್ರಾಫಿಕ್ ನಲ್ಲಿ ಸಿಕ್ಕಿಕೊಂಡು ಒದ್ದಾಡುವಂತ ಸ್ಥಿತಿ ನಿರ್ಮಾಣ ಆಗ್ತದೆ. ನೀರಿನ ಪ್ರಮಾಣ ಗಮನಿಸ್ತಾ ಇರಬಹುದು. ಯಾಕಂದ್ರೆ ಇಲ್ಲಿದ್ದಂತ ಅಕ್ಕಪಕ್ಕದ ಅಂಡರ್ ಪಾಸ್ ನಲ್ಲಿ ಇದ್ದಂತ 2 ಡ್ರೈನೇಜ್ ಗಳೇನಿದ್ವು ಅವುಗಳ ಬ್ಲಾಕೇಜ್ ಅನ್ನು ತೆಗೆದೇ ಇರುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಿಯಾಗಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲದಂತ ಕಾರಣಕ್ಕಾಗಿ ಸದ್ಯ ಜನ ಪರದಾಟವನ್ನ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗ್ತದೆ. ಅದರಲ್ಲೂ ವಾಹನ ಬೈಕ್ ಸವಾರರು ಏನಿದ್ದಾರೆ, ದ್ವಿಚಕ್ರ ಸವಾರರು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಕೆಟ್ಟು ನಿಂತು ಮಧ್ಯಭಾಗದಲ್ಲಿ ಸಿಲುಕಿ ಒದ್ದಾಡುವಂತ ಸ್ಥಿತಿ ನಿರ್ಮಾಣ ಆಗ್ತಾನೆ ಇದೆ. ಸರಿಸುಮಾರು 30ಕ್ಕೂ ಹೆಚ್ಚು ವಾಹನಗಳು ಪರದಾಡ್ತಾ ಇದೆ. ಶಾಲಾ ಮಕ್ಕಳು ಶಾಲೆಗೆ ಹೋಗ್ಬೇಕಿದ್ದಂತವ್ರು ವ್ಯವಸ್ಥೆಗಳು ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ನೀರಿನ ಮಧ್ಯೆ ನಡುಭಾಗದಲ್ಲಿ ನಡೆದುಕೊಂಡು ಬರುವಂತ ಸ್ಥಿತಿ ನಿರ್ಮಾಣ ಆಗ್ತದೆ. ಅಂದ್ರೆ ಅವ್ರುಗಳು ಹೋಗ್ಬೇಕಿದ್ದಂತ ವೆಹಿಕಲ್ಸ್ ಗಳೇನಿದ್ವು ಆ ವೆಹಿಕಲ್ಸ್ ಗಳೆಲ್ಲವೂ ಕೂಡ ಕೆಟ್ಟು ನಿಲ್ತಾ ಇದೆ. ನೀರಿನ ಮಧ್ಯೆ ಹೋಗೋದಿಕ್ಕೆ ಆಗ್ತಾ ಇಲ್ಲ. ಸೊ ಈ ಕಾರಣಕ್ಕಾಗಿ ಈ ರೀತಿಯಾದಂತಹ ಸಮಸ್ಯೆಯನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಸ್ಥಳಕ್ಕೆ ಈಗಾಗಲೇ ಫೈರ್ ಡಿಪಾರ್ಟ್ಮೆಂಟ್ ಕೂಡ, ಅಗ್ನಿಶಾಮಕ ತಂಡ ಏನಿದೆ ಅದು ಕೂಡ ಸ್ಥಳಕ್ಕೆ ಬಂದಿದೆ. ನೀರನ್ನ ತೆರವು ಮಾಡುವಂತ ಕೆಲಸವನ್ನ ಇನ್ನೇನು ಕೆಲವು ಹೊತ್ತಿನಲ್ಲಿ ಆರಂಭಿಸ್ತಾರೆ. BBMP ಸಿಬ್ಬಂದಿಗಳು, ಅಧಿಕಾರಿಗಳು ಬಂದಂತವರು ಒಂದು ಚಿಕ್ಕ ಜನರೇಟರ್ ಅನ್ನ ತಂದು ಹರಸಾಹಸವನ್ನ ಪಡುವಂತ ಕೆಲಸವನ್ನ ಮಾಡಿದ್ರು. ಬಟ್ ಆದ್ರೆ ನೀರನ್ನ ಕೊಂಚ ಅಂದ್ರೆ ಸ್ವಲ್ಪ ನೀರನ್ನ ಆಚೆ ಹಾಕ್ಲಿಕ್ಕೆ ಆಗದೆ ಅದೇ ಪರಿಸ್ಥಿತಿಯಲ್ಲಿ ನಿಂತಿರುವಂತಹ ದೃಶ್ಯಾವಳಿಗಳು ಕೂಡ ನಮ್ಮ ಬಲಭಾಗದಲ್ಲಿ ನಿಮ್ಗೆ ಕಾಣುತ್ತೆ. ಅದನ್ನು ಕೂಡ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಗಮನಿಸ್ತಾ ಇರ್ಬೋದು, ಒಂದ್ ಕಡೆ ಫೈರ್ ಡಿಪಾರ್ಟ್ಮೆಂಟ್ ಅವರು ನೀರನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ BBMP ಸಿಬ್ಬಂದಿಗಳು ಬಂದಿದ್ದಾರೆ. ಚಿಕ್ಕದೊಂದು ಜನರೇಟರ್ ಅನ್ನ ತಂದು ಕಂಪ್ಲೀಟ್ ನೀರನ್ನ ಹೊರ ಹಾಕುವಂತ ಕೆಲಸವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ದುರದೃಷ್ಟವಶಾತ್ ಆ ಜನರೇಟರ್ ಆನ್ ಆಗ್ತಾ ಇಲ್ಲ. ಸೊ ಇಲ್ಲಿನ ಸಿಬ್ಬಂದಿಗಳು ಪರದಾಟವನ್ನ ಮಾಡುವಂತ ಸ್ಥಿತಿ ನಿರ್ಮಾಣ ಆಗ್ತದೆ. ಮತ್ತೊಂದ್ ಕಡೆ ಸರಿಸುಮಾರು 2.5-3 ಕಿಲೋಮೀಟರ್ ಅಷ್ಟು ಟ್ರಾಫಿಕ್ ಆಗಿರುವಂತ ಕಾರಣಕ್ಕಾಗಿ ವಾಹನ ಸವಾರರು ಬಹಳ ಸಂಕಷ್ಟದಲ್ಲೇ ಓಡಾಟವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸದ್ಯ ಕೆಲವೊಂದಷ್ಟು ವಾಹನ ಸವಾರರುಗಳನ್ನ ನಾನು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಏನ್ ಹೇಳ್ತಾರೆ ಕೇಳಿ ನೋಡೋಣ. ಎಲ್ಲರನ್ನ ಕೂಡ ಅವ್ರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೇನೆ. ಯಾಕಂದ್ರೆ ಸಾಕಷ್ಟು ಸಮಯದಿಂದ ಅವರೆಲ್ಲರೂ ಕೂಡ ಟ್ರಾಫಿಕ್ ನಲ್ಲಿ ಸಿಲುಕಿ ಒದ್ದಾಟವನ್ನ ಮಾಡುವಂತದ್ದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಟ್ರಾಫಿಕ್ ಎಫೆಕ್ಟ್ ಎಲ್ಲರಿಗೂ ಕೂಡ ತಟ್ತಾ ಇರುವಂತ ಕಾರಣಕ್ಕಾಗಿ ಸವಾರರು ಈ ರೀತಿಯಾದಂತಹ ಸ್ಥಿತಿಯನ್ನ ಎದುರಿಸಬೇಕಾಗ್ತಾ ಇದೆ. ಆಟೋ ಚಾಲಕರಿದ್ದಾರೆ. ಸರ್, ಟ್ರಾಫಿಕ್ ಅಲ್ಲಿ ಎಷ್ಟೊತ್ತಿಂದ ಇದ್ರಿ? ಸಾಧಾರಣ 20 ನಿಮಿಷದಿಂದ ಇದೀವಿ ಸರ್. ಏನಾಗ್ತಾ ಇದೆ ಸರ್? ನೀರು ನೋಡ್ತಾ ಇದ್ರಿ? ನೀರು ಕೆರೆ ತರ ಆಗ್ಬಿಟ್ಟಿದೆ. ಎಲ್ಲಿ ವಾಹನ ಹೋಗಲ್ಲ ಸರ್. ಓಕೆ, ಈಗ ಬೆಳಗ್ಗೆಯಿಂದ ನೋಡ್ತಾ ಇದ್ರಿ, ಇದೇ ರೀತಿ ಆಗಿದೆಯಾ ಹೇಗೆ ಅಂತ? ಹೌದೌದು ಸರ್, ಬೆಳಗ್ಗೆಯಿಂದ ಹೀಗೆ ಇದೆ. ಇನ್ನೊಂದಷ್ಟು ಜನ ಇದ್ರೆ ನಾನು ಅವ್ರನ್ನು ಕೂಡ ನಾನು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಏನ್ ಹೇಳ್ತಾರೆ ಕೇಳಿ ನೋಡೋಣ. ಯಾಕಂದ್ರೆ ಎಷ್ಟೊತ್ತಿಂದ ಈ ಸಮಸ್ಯೆಗಳನ್ನ, ಟ್ರಾಫಿಕ್ ಅಲ್ಲಿ ಸಿಲುಕಿ ಸಮಸ್ಯೆಗಳನ್ನ ಎದುರಿಸುವಂತದ್ದು. ಯಾಕಂದ್ರೆ ಈ ಕ್ಯಾಬ್ ಚಾಲಕರು ಇವರೆಲ್ಲರೂ ಕೂಡ ಸಮಯವನ್ನ ನಂಬಿ, ಯಾಕಂದ್ರೆ ಆ ಸಮಯಗಳಿಗೆ ಹೋಗ್ಬೇಕಾಗಿರುತ್ತೆ. ಸರ್, ಎಷ್ಟೊತ್ತಿಂದ ಟ್ರಾಫಿಕ್ ಅಲ್ಲಿ ಇದ್ರಿ? ಹೇಗೆ? ಹಾಫ್ ಅನ್ ಅವರ್ ಮೇಲೆ ಆಯ್ತು ಸರ್. ಏನ್ ಹೇಳ್ತೀರಿ ಸರ್ ಪರಿಸ್ಥಿತಿ? ಏನ್ ಹೇಳೋದು ಸರ್, ಫಸ್ಟ್ BBMP ಅವರೇ ಸರಿ ಇಲ್ಲ, ಮೋರಿಗಳು ನೀಟಾಗಿ ಮಾಡಿಲ್ಲ. ಈ ತರ ಮಾಡ್ಕೊಂಡು ನಮ್ಗಳಿಗೆ ತೊಂದರೆ ಕೊಡ್ತಾ ಇದಾರೆ. ಇಲ್ಲಿ ಬರೋದು 100 ರೂಪಾಯಿ ಡ್ಯೂಟಿಗಳು ತಗೊಂಡು ನಾವ್ ಏನ್ ಮಾಡಂಗಿದ್ದ ಹೇಳಿ? ದಿನ ಇದೇ ರೂಟಲ್ಲಿ ಓಡಾಡಂತಾರು ಸರ್? ಹೇಗೆ? ರೆಗ್ಯುಲರ್ ಸರ್, ಆಲ್ ಬೆಂಗಳೂರು ಓಡ್ತಾನೆ ಇರ್ತೀವಿ. ಕ್ಯಾಬ್ ಚಾಲಕರು ಅಂದ್ಮೇಲೆ ಎಲ್ಲಾ ಕಡೆನೂ ಓಡಾಡ್ಲೇಬೇಕಲ್ವಾ? ಎಲ್ಲಾ ಕಡೆನೂ ಇದೇ ತರನೇ ಇದೇ ರೀತಿ ಸಮಸ್ಯೆಗಳು ಎಲ್ಲ ಕಡೆ. ಓಕೆ, ಇದು ವಾಹನ ಸವಾರರ ಮಾತು. ಅವರು ಎದುರಿಸಿದಂತಹ ಸಮಸ್ಯೆ, ಬೆಳಗ್ಗೆಯಿಂದ ಅವರು ಅನುಭವಿಸಿದಂತಹ ನೋವನ್ನ ಇವತ್ತು ಆಕ್ರೋಶದ ಮುಖಾಂತರವಾಗಿ ಹೊರ ಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.